ಹಾಯ್ ಎವ್ರಿ ಒನ್. ನೋಡಿ, ಒಂದು ಫ್ರೋನ್ಸು ಡೆಲ್ಟಾ ಇರಲಿ, ಡೆಲ್ಟಾ ಪ್ಲಸ್ ಇರಲಿ, ಸಿಗ್ಮಾ ಇರಲಿ, ಯಾವ ಗಾಡಿ ಇದ್ರೂ ನಾವು ಎಸೆಸರೀಸ್ ಫಿಟ್ ಮಾಡಲೇಬೇಕು. ಕೆಲವು ಟೈಮು ಈ ಬಾರ್ಲೈಟ್ ಇದೆಯಲ್ಲ, ಇದು ಸ್ಟಾಕ್ ಇರಲಿಲ್ಲ. ಇವಾಗ ಒಂದು ಬಾರ್ಲೈಟ್ ಬಂದಿದೆ, ಬಾರ್ಲೈಟು ಕನೆಕ್ಟಿಂಗ್ ಲೈನ್ ಅಂತ ಎಲ್ಲ ಹೇಳ್ತಾರೆ. ಫ್ರೋನ್ಸ್ ಅಂತ ಇದರಲ್ಲಿ ಹೆಸರು ಬರ್ತದೆ. ಇದು ಪಾರ್ಕಿಂಗು, ಇಂಡಿಕೇಟ್ರು ಪ್ಲಸ್ ಬ್ರೇಕ್, ಈ ಮೂರು ಆಪ್ಷನ್ ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಇದು ಒಂದು ಲೇಟೆಸ್ಟ್ ಬಂದಿದೆ, ಇದು ಒಂದು ಆಗಿದೆ. ಇದು ನಿಮಗೆ ಫಂಕ್ಷನ್ ತೋರಿಸ್ತೀನಿ, ನೋಡ್ಬೋದು ನೀವು. ಆಫ್ ಮಾಡಿ ಆನ್ ಮಾಡ್ತೀನಿ ಪಾರ್ಕಿಂಗು, ಅದು ಫಂಕ್ಷನ್ ನೋಡಿ ನಿಮಗೆ. ಇದು ಆಫ್ ಮಾಡಿ ಆನ್ ಮಾಡಿದ ತಕ್ಷಣ ನಿಮಗೆ ಇದು ಮ್ಯಾಟ್ರಿಕ್ಸ್ನಲ್ಲಿ ಬರ್ತದೆ. ಇದು ಈ ಥರ ನಿಮಗೆ ಆನ್ ಆಗುತ್ತೆ. ಸೊ ಇದೊಂದು ಪಾರ್ಕಿಂಗ್ ಆಯಿತು. ಪಾರ್ಕಿಂಗ್ ಆಫ್ ಮಾಡಿ ಇವಾಗ ಇಂಡಿಕೇಟರ್ ಆನ್ ಮಾಡಿದ್ರೆ, ಇಂಡಿಕೇಟರ್ ಆದರೆ ನಿಮಗೆ ನೋಡ್ಬೋದು ಇದು ಹಾಫು ಲೆಫ್ಟ್ ಸೈಡ್ನಲ್ಲಿ ವರ್ಕಿಂಗ್ ಆಗುತ್ತೆ, ಹಾಫ್ ನಿಮಗೆ ರೈಟ್ ಸೈಡ್ನಲ್ಲಿ ವರ್ಕಿಂಗ್ ಆಗುತ್ತೆ. ಸೊ ಇದು ಒಂದು ಫ್ರೋನ್ಸು ಕನೆಕ್ಟಿಂಗ್ ಲೈಟ್ ಒಂದು ಬಂದಿದೆ. ಸೊ ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು ಆಂಬಿಯನ್ ಲೈಟ್ ಬಿಟ್ಟು ನಾವು ಬೇಜಾನ್ ಗಾಡಿಗೆ ಎಸೆಸರೀಸ್ ಫಿಟ್ ಮಾಡಿದ್ದೀನಿ. ಸೊ ಇದು ಫಿಟ್ಟಿಂಗು ನೋಡ್ಬೋದು. ಕಲರ್ ಯಾವ ನಿಮ್ಮ ಗಾಡಿ ಇರ್ತದೆ ಆ ಕಲರ್ ಇಗ್ಬೋದು, ನೀವು ಬೇರೆ ಕಲರೂ ಇಗ್ಬೋದು. ಇದು ರೆಡ್ಡು, ಇದು ಫಿನಿಟಿಂಗು ನಿಮಗೆ ನೀಟಾಗಿ ಬಂದಿರ್ತದೆ. ಇದು ಒಂದು ಫಿಟ್ ಆಗಿದೆ. ಈ ಡೋರ್ನಲ್ಲಿನೂ ನೋಡ್ಬೋದು ನೀವು, ಡ್ಯಾಶ್ ಬೋರ್ಡ್ನಲ್ಲಿನೂ ನೋಡ್ಬೋದು ನೀವು. ಸೊ ಇದು ಒಂದು ಆಂಬಿಯನ್ ಲೈಟ್ ಒಂದು ಫಿಟ್ ಆಗಿದೆ. ಸೊ ಇದು ಫಿಟ್ ಆದರೆ ಒಂದು ಹಿಂಗಡೆ ಬಂದ್ಬಿಟ್ಟು ಆಮ್ರೆಸ್ಟು ವಿತ್ ಚಾರ್ಜರು, ಎ ಸಿ ವರ್ಕಿಂಗ್ ಬೇಕಂದರೆ ಎ ಸಿ ವರ್ಕಿಂಗ್ ಮಾಡಿ, ನೀವು ಬೇಡ ಅಂದರೆ ಬೇಡ. ಬಟ್ ಒರಿಜಿನಲ್ ಥರನೇ ನಾವು ಕೆಲಸ ಮಾಡೋದು. ವಿತ್ ಆಮ್ರೆಸ್ಟ್ ಜೊತೆಯಲ್ಲಿ ವಿತ್ ಚಾರ್ಜರು ವಿತ್ ಎ ಸಿ ವರ್ಕಿಂಗ್, ಮೂರು ಆಪ್ಷನ್ ನಿಮಗಿದೆ. ಯಾವ್ದು ಬೇಕಾದರೂ ನೀವು ತಗೊಳ್ಬೋದು. ಅದು ಒಂದಾಗಿದೆ. ತಿರ್ಗಾ ಇನ್ಸೈಡ್ನಲ್ಲಿ ಬಂದರೆ ನೀವು, ಇದು ಒಂದು ಡೆಲ್ಟಾ ಪ್ಲಸ್ಸು. ಡೆಲ್ಟಾನಲ್ಲಿ ನಿಮಗೆ ಮ್ಯಾಟ್ ಒಂದು ಸಿಸ್ಟಮ್ ಕಂಪ್ನಿಯಿಂದ ಬಂದಿದ್ರು ಈ ಥರ ಒಂದು ಮ್ಯಾಟ್ ನಿಮಗೆ ಫ್ರೇಮ್ ಬಂತಿರುತ್ತೆ. ಸೊ ಆ ಮ್ಯಾಟ್ ಫ್ರೇಮ್ಗೆ ನಮ್ಮ ಹತ್ರ ತೆಗಿಬಿಟ್ಟು ಗ್ಲಾಸಿ ಫ್ರೇಮ್, ನಿಮ್ಮ ಕಂಪ್ನಿ ಸಿಸ್ಟಮ್ಗೆ ನಮ್ಮ ಹತ್ರ ಇದು ಗ್ಲಾಸಿ ಫ್ರೇಮು ಅವೈಲಬಲ್ ಇದೆ. ಒಂದು ಗ್ಲಾಸಿ ಫ್ರೇಮು ಮ್ಯಾಟ್ ಇದು ತೆಗಿಬಿಟ್ಟು ಗ್ಲಾಸಿ ಫ್ರೇಮು ಅವೈಲಬಲ್ ಇದೆ. ಸೊ ನೆಕ್ಸ್ಟ್ ಇವಾಗ ಬಂದರೆ ಆಟೋಮೆಟಿಕ್ ಗಾಡಿ. ಸೊ ಆಟೋಮೆಟಿಕ್ ಗಾಡಿ ಇದ್ರೂ ನಿಮಗೆ ಈ ಆಟೋಮೆಟಿಕ್ EMT ನೋಡ್ಬೋದು. ಸೊ ಇದಕ್ಕೆ ನಮ್ಮ ಹತ್ರ ನಿಮಗೆ ಕ್ರೂಸ್ ಕಂಟ್ರೋಲೂ ಅವೈಲಬಲ್ ಇದೆ. ಸೊ ಕ್ರೂಸ್ ಕಂಟ್ರೋಲೂ ಫ್ರೋನ್ಸ್ ಇರಲಿ, ಬೆಲಿನೋ ಇರಲಿ, ಗ್ಲಾನ್ಸಾ ಇರಲಿ, ಟೊಯೋಟಾ ಟೈಗರ್ ಇರಲಿ, ಹೈರೈಡರ್ ಇರಲಿ, ಗ್ರ್ಯಾಂಡ್ ವಿಟಾರಾ, ಯಾವ ಗಾಡಿಗೂ ಕ್ರೂಸ್ ಕಂಟ್ರೋಲ್ ಅವೈಲಬಲ್ ಇದೆ. ಸೊ ಒಂದು ಈ ಕೆಲವು ಜನ ಏನು ಮಾಡ್ತಾರೆ ಅಂದರೆ, ವರ್ಕಿಂಗ್ ಟೈಮ್ನಲ್ಲಿ ನಿಮಗೆ ಏನಿದೆ ಅಂದರೆ ವಾರಂಟಿ ಅದು ಇದು ಅಂತ ಸರ್, ಅದಕ್ಕೆ ಏನು ಸಂಬಂಧ ಇಲ್ಲ. ಎಲ್ಲ ಕಂಪ್ನಿಯವರು ಬೇಸ್ಟ್ ಟಾಪ್ ಫ್ಯೂಚರ್ ಮಾಡಿದ್ದಾರೆ. ಐಟಮ್ ಕೊಟ್ಟಿಲ್ಲ, ಪಾರ್ಟ್ಸ್ ಕೊಟ್ಟಿಲ್ಲ, ಪಾರ್ಟ್ ಹಾಕಿ ಐಟಮ್ ಆಗಿದ್ರೆ ಕೆಲಸ ಆಗುತ್ತೆ. ಒಂದು ಇದು ಆಟೋಮೆಟಿಕ್ ಗಾಡಿಗೆ ನಿಮಗೆ ಭಾಳ ಯೂಸ್ಫುಲ್ ಇದೆ ಕ್ರೂಸ್ ಕಂಟ್ರೋಲ್. ಒಂದ್ಸಲ ಕಸ್ಟಮರ್ ಎಲ್ಲ ನೋಡಿರ್ತಾರಲ್ಲ, ಅವ್ರಿಗೆಲ್ಲ ಗೊತ್ತಾಗತ್ತೆ. ಒಂದು ಗೇರ್ ಹಾಕಿ ನೀವು ಕ್ರೂಸ್ ಕಂಟ್ರೋಲ್, ಇದು ಹೈವೇ ಇರಲಿ, ಇದರಲ್ಲಿ ನೀವು ಸೆಟ್ ಮಾಡಿ ಬಿಟ್ಬಿಟ್ರೆ ಸೊ ಆಟೋಮೆಟಿಕ್ ನಿಮ್ಮದು ಒಂದು ಸ್ಪೀಡ್ ಲೆವೆಲ್ ಸೆಟ್ ಆಗಿರ್ತದೆ. ನೀವು 80, 90, 100, 110 ಏನು ಸೆಟ್ ಮಾಡಿರ್ತೀರ ಆ ಸ್ಪೀಡು, ಸೊ ಅದೇ ನಿಮಗೆ ಸೆಟ್ನಲ್ಲಿ ಹೋಗ್ತಾ ಇರ್ತದೆ. ಸೊ ಮೈಲೇಜು ನಿಮಗೆ ಆಟೋಮೆಟಿಕ್ ಇಂಪ್ರೂವ್ ಆಗೋದು ನಿಮ್ಮ ಮೀಟ್ರ್ನಲ್ಲಿನೇ ತೋರಿಸುತ್ತೆ. ಸೊ ಈ ಗಾಡಿ ಬಂದ್ಬಿಟ್ಟು ಲೆಕ್ಕ ಇರೋದ್ರಿಂದ ನಿಮಗೆ ಬಾನೆಟ್ ಸ್ವಲ್ಪ ಕಾಣಿಸಲ್ಲ. ಸೊ ಬಾನೆಟ್ ಏನಕ್ಕೆ ಕಾಣಿಸಲ್ಲ ಅಂದರೆ, ನಿಮಗೆ ಸೀಟು ಕಂಪ್ನಿಯವ್ರು ಏನು ಮಾಡಿದ್ದಾರೆ, ಒಂದೇ ಲೆವೆಲ್ಗೆ ಇಕ್ಕಿದ್ದಾರೆ. ಸೊ ಈ ಹೈಟ್ ಇರೋದ್ರಿಂದ ಕಂಪ್ನಿಯಿಂದ ಏನಿದೆ ಅಂದರೆ ಈ ಥರ ನಿಮಗೆ ರ್ಯಾಮ್ ಬಂದಿರ್ತದೆ. ಸೊ ಇದು ಪೂರ್ತಿ ರ್ಯಾಮ್ ತೆಗಿಬಿಟ್ಟು, ಪೂರ್ತಿ ರ್ಯಾಮ್ ಇದು ಹ್ಯಾಂಡಲ್ ಜೊತೆಯಲ್ಲಿ ನಿಮ್ಮದೇ ಸೀಟ್ ಏನು ಚೇಂಜ್ ಮಾಡಲ್ಲ. ಜಸ್ಟ್ ಇದು ಹ್ಯಾಂಡಲ್ಲು ಒಂದು ರ್ಯಾಮ್ ಚೇಂಜ್ ಮಾಡಿದ್ರೆ, ಇದನ್ನು ಎಷ್ಟು ಮೇಲೆ ಮಾಡ್ತೀರಾ ಅಬೌಟ್ ನಿಮಗೆ ಮೇಲೆ ನಿಮ್ಮ ಹೈಟ್ ಎಷ್ಟಿದೆ ಆ ಹೈಟ್ಗೆ ನಿಮಗೆ ಸೀಟು ರೋಡ್ ಎಲ್ಲ ನಿಮಗೆ ರೋಡ್ ಕ್ಲಿಯರೆನ್ಸ್ ಕರೆಕ್ಟಾಗಿ ಕಾಣಿಸುತ್ತೆ. ಸೊ ಇದು ಒಂದು ಸೀಟ್ ಹೈಟ್ ಅಡ್ಜಸ್ಟ್ಮೆಂಟಿಂಗು, ಒಂದು ಕ್ರೂಸ್ ಕಂಟ್ರೋಲು, ಒಂದು ಚಾರ್ಜರು, ಆಮ್ರೆಸ್ಟು ವಿತ್ ಎ ಸಿ ವರ್ಕಿಂಗು, ಒಂದು ಫ್ರಂಟ್ ಪ್ಯಾನಲ್ಲು, ಇದಕ್ಕೆ ಪ್ಯಾನೋ ಫಿನಿಶು, ಒಂದು ಆಂಬಿಯನ್ ಲೈಟು ಫಿಟ್ ಮಾಡ್ರೂ ನಾವು ಇದು ಪೊಸಿಷನ್ ನೋಡ್ಬೋದು. ನೀವು ಒರಿಜಿನಲ್ ಜಾಗ ಹೆಂಗೆ ಬರ್ತದೆ ನೋಡಿ, ಪ್ರೆಸ್ ಮಾಡ್ರೆ ನಿಮಗೆ ನೋಡಿ, ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಪ್ರೆಸ್ ಮಾಡ್ರೆ ನಿಮಗೆ ಕಲರೂ ಚೇಂಜ್ ಆಗ್ತಾ ಇರ್ತದೆ. ಸೊ ನಿಮಗೆ ಬೇಡ ಅಂದರೆ ಜಸ್ಟ್ ಒಂದು ಸೆಕೆಂಡ್ ಹಿಡ್ಕೊಂಡಿದ್ರೆ ನೀವು ಆಟೋಮೆಟಿಕ್ ನಿಮಗೆ ಆಫ್ ಆಗುತ್ತೆ. ತಿರ್ಗಾ ಅಲ್ಲಿ ಪ್ರೆಸ್ ಮಾಡ್ರೆ ನಿಮಗೆ ಆನ್ ಆಗುತ್ತೆ. ಸೊ ಈ ಥರ ಕೆಲಸ ನಿಮಗೆ ನೀಟ್ ಆ್ಯಂಡ್ ಕ್ಲೀನ್ ನಾವು ಮಾಡಿ ಕೊಡೋದು. ಕೆಲವು ಜನ ಏನಿದೆ ವೈರಿಂಗ್ ಕಟ್ಟಿಂಗ್ ಟ್ಯಾಂಪರಿಂಗು, ಇಲ್ಲಿ ಬಂದ ಮೇಲೆ ನಿಮಗೆ ಗೊತ್ತಾಗತ್ತೆ ಏನು ವೈರಿಂಗ್ ಕಟ್ ಆಗ್ತದೆ, ಏನು ವೈರಿಂಗ್ ಕಟ್ ಆಗ್ತಲ್ಲ.
ನನ್ನ ಗಾಡಿ ಸರ್ಟಿಫೈಡ್ ಕೆಲಸ ಆಗ್ತಾ ಇದೆ ಇಲ್ಲ ಅಂತ. ಈ ರೀತಿ ನಮ್ಮ ಹತ್ರ ಕೆಲಸ ಆಗೋದು. ಇದು ಒಂದು ಆಟೋಮೆಟಿಕ್ ಗಾಡಿಯಲ್ಲಿ, ಮ್ಯಾನುವಲ್ ಗಾಡಿಯಲ್ಲಿ ಇದೆಲ್ಲ ಗಾಡಿಗೆ ಬೆನಿಫಿಟ್ ಇದೆ ಮಾಡ್ಸೋಕ್ಕೇ. ಇದೆಲ್ಲ ಆಂಬೆಲೆಟ್ಟು, ಸೀಟ್ ಹೈಟ್ ಅಡ್ಜಸ್ಟ್ಮೆಂಟಿಂಗು, ಕ್ರೂಸ್ ಕಂಟ್ರೋಲು, ಒಂದು ಸಿಸ್ಟಮ್ಗೆ ಪ್ಯಾನಲ್ಲು, ತಿರ್ಗಾ ನಿಮಗೆ ಆಟೋ ಫೋಲ್ಡ್ ಮಿರರ್ ಅದನ್ನು ಒಂದು ಫಿಟ್ ಮಾಡಿದ್ದೀನಿ. ರಿಮೋಟ್ನಲ್ಲಿ ಇದೇ ಮಿರರ್ ಈ ಥರ ಸ್ವಿಚ್ ಬಂದಿದ್ರೆ ನಿಮಗೆ ಇದೇ ಮಿರರ್ಗೆ ನಾವು ಜಸ್ಟ್ ಒಂದು ರಿಲೇ ಹಾಕಿದ್ರೆ ನಿಮಗೆ ರಿಮೋಟ್ನಲ್ಲಿ ಲಾಕ್ ಮಾಡಿದ್ರೆ ಮಿರರ್ ಕ್ಲೋಸ್ ಆಗುತ್ತೆ, ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಫ್ಲಿಪ್ ಮಾಡಲ್ ಕೀನು ಮಾಡ್ಬೋದು. ನಿಮ್ಮದೇ ಕೀಗೆ ಫ್ಲಿಪ್ ಮಾಡಲು ಕೀನು ಮಾಡ್ಬೋದು. ಇದು ವೀಲ್ ಬಂಪರ್ದು ಒಂದು ಪ್ರೊಟೆಕ್ಟರ್ ಹಾಕಿದ್ದೀನಿ. ಡೋರ್ ವೈಸರ್ ಇದೆ, ಹಿಂದ್ಗಡೆ ವೈಫರ್ ಬೇಕಾದ. ಸೊ ಆಲ್ಮೋಸ್ಟ್ ನಿಮಗೆ ಫ್ರೋನ್ಸು, ಬೆಲ್ಲಿನು, ಬೇಜಾನ್ ವಿಡಿಯೋ ಇದೆ. ಇನ್ಸ್ಟಾಗ್ರಾಮ್ ಇರಲಿ ನೋಡಿ, ಫೇಸ್ಬುಕ್ ಇರಲಿ ನೋಡಿ, ಯೂಟ್ಯೂಬ್ ಇರಲಿ ನೋಡಿ, ನಿಮಗೆ ಆಲ್ಮೋಸ್ಟ್ ಎಲ್ಲ ಅಕ್ಸೆಸರೀಸ್ ಸಿಗುತ್ತೆ ನಿಮಗೆ.